ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಮೂವಿ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ 60 ಡೇಸ್ ಪ್ಲ್ಯಾನ್ ಫಾರ್ ಕ್ವಾಂಟ್ಸ್. ನೀವೇನಾದರೂ ಎಕ್ಸಾಮ್ಗೆ ಪ್ರಿಪ್ರೇಷನ್ ಶುರು ಮಾಡಿದರೆ ನೀವು ಈ ಒಂದು ಪ್ಲ್ಯಾನಲ್ಲಿ ಸ್ವಲ್ಪ ವೇರಿ ಮಾಡ್ಕೋಬೋದು. ಅಥವಾ ನೀವು ಪ್ಯೂರ್ಲಿ ಬಿಗಿನರ್ ಆಗಿದ್ದರೆ ಈ ಒಂದು ಪ್ಲ್ಯಾನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ, ನನಗೆ ಕ್ವಾಂಟ್ಸ್ ತುಂಬ ಕಷ್ಟವಾದಂಥ ಒಂದು ಸಬ್ಜೆಕ್ಟು. ನಾನು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡೆ, ಈ ಥರ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡೆ ನಂದು ಅಟ್ಲೀಸ್ಟ್ 2 ಮೇನ್ಸ್ ಕ್ಲಿಯರ್ ಆಯಿತು. ಸೊ ಹಾಗಾಗಿ ನನಗೆ ನಂತರನೇ ಯಾರಾದರೂ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದರೆ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇನ್ನೊಂದೇನೆಂದರೆ, ಟೆಲಿಗ್ರಾಮ್ 22 ತನಕ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಡೈಲಿ ಕ್ವಿಝಸ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ನಾನು ಮೇಲ್ ID ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸಿಂಪಲ್ ಏನಂದರೆ ಬ್ಯಾಂಕಿಂಗ್ ವಿತ್ ಭೂವಿ @gmail.com. ಸೊ ನೀವು ಅಲ್ಲಿ ನಿಮ್ಮದು ಏನಾದರೂ ಕ್ವೆರೀಸ್ ಇದ್ದರೆ ಅಲ್ಲಿ ಕೇಳ್ಬೋದು. ಪ್ಲ್ಯಾನ್ ಬಗ್ಗೆ ನೋಡೋಣ. ಫಸ್ಟ್ ಕ್ವಾಂಟ್ಸಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮಗೆ ಸ್ಪೀಡ್ ವೆರಿ ಇಂಪಾರ್ಟೆಂಟ್. ಏನಂದರೆ ನಮಗೆ ಮಗ್ಗಿ ಚೆನ್ನಾಗಿ ಬರಬೇಕು. 1 to 25 ಅಟ್ಲೀಸ್ಟ್ 1 to 25 ಬರಬೇಕು. ನಮಗೆ ಮಗ್ಗಿ ನಾವು ಚಿಕ್ಕವರಿದ್ದಾಗಿಂತ ಕಲ್ತಿರ್ತೀವಿ, ಬಟ್ ಮರ್ತೋಗಿರುತ್ತೆ. ಸೊ ನಾವು ಮಗ್ಗಿ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಆ್ಯಂಡ್ ಸ್ಕ್ವಯರ್ 1 to 30 ಸ್ಕ್ವಯರ್ ನಮಗೆ ಬರಲೇಬೇಕು. ನೆಕ್ಸ್ಟ್ ಕ್ಯೂಬ್ 1 to 20 or 25 ತನಕ ಕ್ಯೂಬ್ ಬಂದರೆ ಇಟ್ಸ್ ಎನಫ್. ಇನ್ನೊಂದು ಫ್ಯಾಕ್ಟೋರಿಯಲ್ಸ್ ಏನಂದರೆ, ಇವಾಗ 1 ಫ್ಯಾಕ್ಟೋರಿಯಲ್ ಅಂದರೆ 1, 2 ಫ್ಯಾಕ್ಟೋರಿಯಲ್ ಅಂದರೆ 1 into 2, 3 ಫ್ಯಾಕ್ಟೋರಿಯಲ್ ಅಂದರೆ 1 into 2 into 3. ಈ ಥರ ಮಿನಿಮಮ್ 7 to 9 ತನಕ ನಿಮಗೆ ಫ್ಯಾಕ್ಟೋರಿಯಲ್ಸ್ ಬರಬೇಕಾಗತ್ತೆ. ಇದು ಪ್ರೊಬ್ಯಾಬಿಲಿಟಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಬೇಸಿಕ್ಸ್ ಆಫ್ ಮ್ಯಾಥ್ಸ್. ಇನ್ನೊಂದು ಫ್ರ್ಯಾಕ್ಷನ್ ಅಂದರೆ, ಇವಾಗ 1/2 ಅಂದರೆ ಹಾಫ್. ಅದನ್ನು ಪರ್ಸೆಂಟೇಜೆಲ್ಲ ಹೆಂಗೆ ಹೇಳ್ತೀವಿ ಹೇಳಿ? 50%. 50% ಅಂದ್ರೂ ಅರ್ಧ, ಹಾಫ್ ಅಂದ್ರೂ ಅರ್ಧ. ಇವಾಗ ನೆಕ್ಸ್ಟ್ ನನಗೆ 1/4 ಅಂದರೆ ಕಾಲನ್ನ ಪರ್ಸೆಂಟೇಜಲ್ಲಿ ಹೆಂಗೆ ಹೇಳ್ತೀವಿ? 25%. ಇನ್ನೊಂದು ಮುಕ್ಕಾಲು 3/4, ಅದನ್ನು ಪರ್ಸೆಂಟೇಜಲ್ಲಿ ಹೆಂಗೆ ಹೇಳ್ತೀವಿ? 75. ಇದನ್ನು ಫ್ರ್ಯಾಕ್ಷನ್ ಅಂತ ಕರೀತಾರೆ. ಹಿಂಗೆ 1/2, 1/4 ಅಂತ ಬರೆಯೋದು. 50%, 25%, 75% ಇದನ್ನು ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಇದು ಬೇಸಿಕ್ಸ್ ಆಫ್ ಮ್ಯಾಥ್ಸ್. ಇದು ನಿಮಗೆ ಬರಲೇಬೇಕು. ಇದು ಬಂದಾಗ ಮಾತ್ರ ನಿಮಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ ಆ್ಯಂಡ್ ಕಾನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. ಇದು ಬೇಸಿಕ್ಸ್ ಆಫ್ ಮ್ಯಾಥ್ಸ್. ಇದು ನಿಮಗೆ ಬರಲೇಬೇಕು, ಅತಿ ಅವಶ್ಯಕತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಸ್ಪೀಡ್ ಮ್ಯಾಥಲ್ಲಿ ಏನು ಬರುತ್ತೆ? ಸಿಂಪ್ಲಿಫಿಕೇಷನ್ ಬರುತ್ತೆ, ಅಪ್ರಾಕ್ಸಿಮೇಷನ್ ಬರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ರಾಂಗ್ ನಂಬರ್ ಸೀರೀಸ್ ಮತ್ತು ಮಿಸ್ಸಿಂಗ್ ನಂಬರ್ ಸೀರೀಸ್ ಅಂತ ಬರುತ್ತೆ. ಇದೇನಂದರೆ, ಇವಾಗ ನಿಮಗೆ ಈ ಮಗ್ಗಿ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ, ಮಗ್ಗಿ ಸ್ಕ್ವಯರು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ನಾವು ಸಾಲ್ವ್ ಮಾಡಬೇಕು. ಅದು ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್. ಇವಾಗ ಒಂದು ಸೀರೀಸ್ ನೋಡ್ಕೊಳ್ಳೋಣ, ಓಕೆನಾ? ಇದು ಮಿಸ್ಸಿಂಗ್ ನಂಬರ್ ಸೀರೀಸ್. ಇದು ಯಾವ ನಂಬರ್ ಇವಾಗ ನೋಡ್ಕೊಂಡು ಹೋದರೆ ಏನಂದರೆ, ಇವಾಗ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇಷ್ಟು ಸಿಂಪಲ್ ಆಗಿರಲ್ಲ. ಇಲ್ಲಿ 3 ಗ್ಯಾಪ್ ಇದೆ, ನೀವು ನೋಡಿಕೊಂಡ್ರೆ. ನೆಕ್ಸ್ಟು 13 + 3 16. ಇದು ಮಿಸ್ಸಿಂಗ್ ನಂಬರ್ ಸೀರೀಸ್. ರಾಂಗ್ ನಂಬರ್ ಸೀರೀಸಲ್ಲಿ ಏನಾಗುತ್ತೆ ಅಂದರೆ, ಇದನ್ನೇ ನಾವು ರಾಂಗ್ ನಂಬರ್ ಸೀರೀಸಲ್ಲಿ ನೋಡ್ಕೊಳ್ಳೋಣ. ಇದರಲ್ಲಿ ಯಾವುದು ರಾಂಗ್ ನಂಬರ್ ಸೀರೀಸ್ ಅಂತ ಕೇಳಿದಾಗ, ಇಲ್ಲೇ 3 ಬರ್ತಾ ಇದೆ ಗ್ಯಾಪು, ಇಲ್ಲಿ 3 ಬರ್ತಾ ಇದೆ, ಬಟ್ ಇಲ್ಲೇನಾಗುತ್ತೆ 4, ಇಲ್ಲೇನಾಗುತ್ತೆ 2. ಸೊ ಇಲ್ಲೇ ಏನೋ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ರಾಂಗ್ ನಂಬರ್ಸ್. 8 ಇಲ್ಲಿ ರಾಂಗ್ ನಂಬರ್ ಆಗುತ್ತೆ. ಸೊ ಈ ಥರವನ್ನು ಸಾಲ್ವ್ ಮಾಡೋದು ಸ್ಪೀಡ್ ಮ್ಯಾಥ್. ಇದನ್ನು ಒಂದು ಕ್ವಶನ್ನ ಅರೌಂಡ್ 30 ಸೆಕೆಂಡ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಷ್ಟು ಸ್ಪೀಡ್ ಇದ್ದರೆ ಮಾತ್ರ ನಾವು ಸ್ಪೀಡ್ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಅಥವಾ ಕರೆಕ್ಟಾಗಿ ಮಾಡಿದ್ರೂ ನಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅರ್ಥಮೆಟಿಕ್ಸ್. ಇದೇ ಅರೌಂಡ್ 10 to 15 ಕ್ವಶನ್ ಇರುತ್ತೆ ಒಂದು ಸೆಕ್ಷನಲ್ಲಿ. ಸೊ ಈ ಕಾನ್ಸೆಪ್ಟ್ಗಳು ಕೂಡ ಇಂಪಾರ್ಟೆಂಟು. ಅಂದರೆ ಹೆಚ್ಚಿನದಾಗಿ ಜನ ಇದರಲ್ಲೇ ಸ್ವಲ್ಪ ಅರ್ಥಮೆಟಿಕ್ಸ್ ಕಷ್ಟ ಅಂತಾರೆ. ಅರ್ಥ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಅರ್ಥಮೆಟಿಕ್ಸ್ನ ನಾವು ಬೇಗ ಸಾಲ್ವ್ ಮಾಡ್ಬೋದು. ಏನಂದರೆ, ನಾನು ಯಾಕೆ ಈ ಥರ ಸಪ್ರೇಟಾಗಿ ಬರೆದಿದ್ದೀನಿ ಈ ಕಾನ್ಸೆಪ್ಟ್ನ ಅಂತ ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಏನಂದರೆ, ಅರ್ಥಮೆಟಿಕಲ್ ಏನೇನು ಬರುತ್ತೆ ಅಂದರೆ, ಇವಾಗ ಪರ್ಸೆಂಟೇಜ್ ಆಗಿರ್ಬೋದು, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಆಗಿರ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಆ್ಯಾವ್ರೇಜ್, ಈ ಕಾನ್ಸೆಪ್ಟ್ಗಳು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕ್, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಪಾರ್ಟ್ನರ್ಶಿಪ್, ಏಜ್. ನೆಕ್ಸ್ಟ್ ಅದರ್ ಮಿಸಿಲಿನಿಯಸ್ ಕಾನ್ಸೆಪ್ಟ್ಸ್ ಅಂದರೆ ಮೆನ್ಸುರೇಷನ್ ಅಂದರೆ ಜಿಯೋಮೆಟ್ರಿ, ಸರ್ಕಲ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಈ ಥರ ಶೇಪ್ಸ್ದು ಏರಿಯಾ ಅದನ್ನು ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಇದೆಲ್ಲ ಕಾನ್ಸೆಪ್ಟ್ಸ್ ಅರ್ಥಮೆಟಿಕಲ್.
ನೆಕ್ಸ್ಟ್ ನೋಡಿಕೊಂಡ್ರೆ ನೆಕ್ಸ್ಟ್ ಏನೇನು ಬರುತ್ತೆ ಅಂದರೆ ಡಿ ಐ ಅಲ್ಲಿ ಅರೌಂಡ್ ಮೇಯ್ನಾಗಿ ಕೊಡೋವಂಥ ಕಾನ್ಸೆಪ್ಟ್ಗಳಂದರೆ ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಆಗಿರ್ಬೋದು, ಲೈನ್ ಗ್ರಾಫ್ ಆಗಿರ್ಬೋದು, ಕ್ಯಾಸ್ಲೆಟಲ್ಲಿ ಏನಂದರೆ ಅದನ್ನು ಒಂದು ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಟೇಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನಾವು ಸಾಲ್ವ್ ಮಾಡ್ಬೋದು. ಇನ್ನೊಂದು ಮಿಸ್ ಮಾಡಿದ್ದೀನಿ, ಇದು ಟೇಬಲ್ ಗ್ರಾಫ್ ಅವರೇ ಕೊಟ್ಟಿರ್ತಾರೆ ಡೇಟಾ ಡೈರೆಕ್ಟಾಗಿ. ನಾವು ಅದನ್ನು ಕ್ವಶನಲ್ಲಿ ಏನು ಕೇಳಿದ್ದಾರೆ ಅದನ್ನು ಅನಲೈಸ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಇವಾಗ ಅಂದರೆ ಡೈಲಿ ಏನೇನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಡೈಲಿ ಎಷ್ಟು ನಾವು ಅದಕ್ಕೆ ಡೆಡಿಕೇಟ್ ಮಾಡಬೇಕು. ಓನ್ಲಿ ಫಾರ್ ಕ್ವಾಂಟ್ಸ್ ಅಂತ ಹೇಳಿದರೆ ನಾನು ಎಷ್ಟು ಡೆಡಿಕೇಟ್ ಮಾಡ್ತೀನಿ ಅಂದರೆ 3 hours. ಯಾಕಂದರೆ ನಾನು ಕ್ವಾಂಟ್ಸಲ್ಲಿ ತುಂಬ ವೀಕ್ ಇದ್ದೀನಿ. ಇನ್ ಕೇಸ್ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಕ್ವಾಂಟ್ಸಲ್ಲಿ, ಆಲ್ರೆಡಿ ನೀವು ಎಲ್ಲ ಕಾನ್ಸೆಪ್ಟೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದರೆ ನೀವು ಇನ್ನೂ ಕಡಿಮೆ ಕೊಟ್ಟು ನೀವು ಯಾವ್ದು ವೀಕ್ ಇದ್ದೀರೋ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬೋದು, ಎಷ್ಟು ಅವರ್ ಓದ್ಕೋಬೇಕು ಅಂತ. ನೀವು ತುಂಬ ಪುವರ್ ಇದ್ದೀರಾ ಕ್ವಾಂಟ್ಸಲ್ಲಿ ಅಂದರೆ ಬೆಟರ್ ಸ್ವಲ್ಪ ಜಾಸ್ತಿ ಅವರ್ನ ಕ್ವಾಂಟ್ಸ್ಗೋಸ್ಕರನೇ ಡೆಡಿಕೇಟ್ ಮಾಡೋದು. ಫಸ್ಟ್ ಕಾನ್ಸೆಪ್ಟ್ ಯಾವುದು ಓದ್ಕೊಂಡ್ರೆ ಬೆಟರ್ ಅಂದರೆ ನಂಬರ್ ಸಿಸ್ಟಮ್ ಆ್ಯಂಡ್ ಆಲ್ಜಿಬ್ರಾ. ಅಂದರೆ ಇವಾಗ ಒಂದೊಂದು ನಂಬರ್, ಇವಾಗ ಹೋಲ್ ನಂಬರ್ ಆಗಿರ್ಬೋದು, ನ್ಯಾಚುರಲ್ ನಂಬರ್ ಆಗಿರ್ಬೋದು, ಯಾವ್ದ್ಯಾವ್ದು ಇದೆ, ಆಮೇಲೆ ಪ್ರೈಮ್ ನಂಬರ್ಸ್ ಯಾವುದು, ಇದನ್ನೆಲ್ಲ ನಂಬರ್ ಸಿಸ್ಟಮಲ್ಲಿ ತಿಳ್ಕೊಬೋದು. ಆ್ಯಂಡ್ ಆಲ್ಜಿಬ್ರಾದಲ್ಲಿ ಹೇಗೆ ಅಂದರೆ ಈಕ್ವೇಷನ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟು. ನೀವು ಈಕ್ವೇಷನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಿಮಗೆ ಅರ್ಥಮೆಟಿಕ್ ನೀವು ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೆಟರ್ ಈಕ್ವೇಷನ್ಸ್ನ ಹೆಂಗೆ ಮಾಡ್ಕೊಳ್ಳೋದು ಅದನ್ನು ನೋಡಿಕೊಂಡ್ರೆ ಬೆಟರ್ ಆಗುತ್ತೆ. ಸೊ ಫಸ್ಟ್ ಕಾನ್ಸೆಪ್ಟ್ ನೀವು ಯಾವುದು ಓದ್ಕೋಬೇಕಂದ್ರೆ ನಂಬರ್ ಸಿಸ್ಟಮ್ ಆ್ಯಂಡ್ ಆಲ್ಜಿಬ್ರಾ. ನೆಕ್ಸ್ಟ್ ಇನ್ನೊಂದು ಏನಂದರೆ ನೀವು ಡೈಲಿ ಏನೇನು ಪ್ರಾಕ್ಟೀಸ್ ಮಾಡಬೇಕು, ಇದು ಫಸ್ಟ್ ಕಾನ್ಸೆಪ್ಟ್ ಆಯಿತು. ಡೈಲಿ ಏನೇನು ಮಾಡ್ಕೋಬೇಕು ಅಂದರೆ ಬೇಸಿಕ್ಸ್, ಡೈಲಿ ಮಗ್ಗಿ ಆಗಿರ್ಬೋದು, ಸ್ಕ್ವಯರ್ಸು, ಕ್ಯೂಬು, ಫ್ಯಾಕ್ಟೋರಿಯಲ್ಸು, ನೆಕ್ಸ್ಟು 1/2 ಅದೇ ಹೇಳಿದ್ನಲ್ವ, ಫ್ರ್ಯಾಕ್ಷನ್ಸು, ಪರ್ಸೆಂಟೇಜ್, ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಸ್ಪೀಡ್ ಮ್ಯಾಥ್ಸ್, 5 ರಾಂಗ್ ನಂಬರ್ ಸೀರೀಸ್, 5 ಮಿಸ್ಸಿಂಗ್ ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರ್ಬೋದು, ಸಿಂಪ್ಲಿಫಿಕೇಷನ್ ಆಗಿರ್ಬೋದು, ಅಪ್ರಾಕ್ಸ್ ಆಗಿರ್ಬೋದು, ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ 1-2 ಡೇ ಮಿಸ್ ಆದ್ರೂ ನಮಗೆ ಕಾನ್ಸೆಪ್ಟಲ್ಲಿ ಮಿಸ್ ಆಗೋ ಥರ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೆ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸ್ ಮಾಡೋದಕ್ಕೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂದರೆ ಬಾಡ್ಮಾಸ್. ಆ ಕಾನ್ಸೆಪ್ಟನ್ನ ಒಂದು ಸರಿ ನೋಡ್ಕೊಳ್ಳಿ. ನಾವು ಸ್ಕೂಲಲ್ಲಿ ಓದಿರೋದೇ ಇದೆಲ್ಲ, ಬಟ್ ಹೆಂಗೆ ಮಾಡ್ತೀವಿ, ಎಷ್ಟು ಸ್ಪೀಡಲ್ಲಿ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಸೊ ಬಾಡ್ಮಾಸ್ ಎಲ್ಲರಿಗೂ ಗೊತ್ತು, ಇನ್ನೊಂದು ಸಾರಿ ನೀವು ರಿಫ್ರೆಶ್ ಮಾಡ್ಕೊಳ್ಳಿ. ಯಾವುದು ನಾವು ಫಸ್ಟ್ ಮಾಡಬೇಕು, ಅಡಿಷನ್ ಮಾಡಬೇಕಾ, ಸಬ್ಸ್ಟ್ರಾಕ್ಷನ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಫಸ್ಟು ಇದು ಮಾಡಬೇಕಾ, ಬ್ರ್ಯಾಕೆಟ್ಸ್ನ ಹೇಗೆ ನಾವು ಫಸ್ಟ್ ಬ್ರ್ಯಾಕೆಟ್ಸಲ್ಲಿರೋದನ್ನು ಮಾಡಬೇಕಾ ಅಥವಾ ಹೊರಗಡೆ ಇರೋದನ್ನು ನಾವು ಸಾಲ್ವ್ ಮಾಡಬೇಕಾ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದರೆ ವೀಕ್ ವೈಸ್ ನೋಡ್ಕೊಳ್ಳೋಣ. 60 days ಅಂತ ಹೇಳಿದೆ, ಅದರಲ್ಲಿ ಫಸ್ಟ್ 30 days ಹೇಗೆ ನೀವು ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ವೀಕು ಬೇಸಿಕ್ ಕಾನ್ಸೆಪ್ಟ್, ಪರ್ಸೆಂಟೇಜ್ ಆಗಿರ್ಬೋದು, ಮಿಕ್ಸ್ಚರ್ ಆ್ಯಂಡ್ ಎಲಿಗೇಷನ್, ರೇಷಿಯೋ ಪ್ರಪೋರ್ಷನ್, ಆ್ಯಾವ್ರೇಜ್. ಯಾಕೆ ಈ ಕಾನ್ಸೆಪ್ಟ್ನೇ ನಾನು ಫಸ್ಟ್ ವೀಕಿಗೆ ಇಟ್ಟಿದ್ದೀನಿ ಅಂದರೆ ಪರ್ಸೆಂಟೇಜ್ ಆಗಿರ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆ್ಯಂಡ್ ಆ್ಯಾವ್ರೇಜ್, ಈ ಕಾನ್ಸೆಪ್ಟ್ಸ್ ಏನೈತೆ ನಿಮಗೆ ಎಲ್ಲ ನೆಕ್ಸ್ಟ್ ಟಾಪಿಕ್ಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೆಟರ್ ನೀವು ಫಸ್ಟ್ ವೀಕ್ನೇ ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ಆ್ಯಾವ್ರೇಜ್ನ ನೀವು ಮಾಡ್ಕೊಳ್ಳಿ. ನಿಮಗೆ ತುಂಬ ಈಸಿ ಅನಿಸ್ಬೋದು, ಇದೇನು ಈ ಥರ ಇದೆಯಾ ಬ್ಯಾಂಕಿಂಗಲ್ಲಿ ಅಂತ ಅನಿಸ್ಬೋದು, ಬಟ್ ನೀವು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ ಈ ಕಾನ್ಸೆಪ್ಟ್ಗಳು ಎಷ್ಟು ಇಂಪಾರ್ಟೆಂಟು ನಮಗೆ ಅಂತ. ಫಸ್ಟ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಸಬ್ಜೆಕ್ಟ್ ವೈಸ್ ಕ್ವಿಝ್ಗಳನ್ನ ನೋಡ್ಕೊಳ್ಳಿ. ಬೇರೆ ಆ್ಯಪ್ಗಳಲ್ಲಿ ಸಿಗುತ್ತೆ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವಿಝಸ್, ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೀ ಆ್ಯಂಡ್ ಮೇನ್ಸ್ ಲೆವೆಲ್ ಕ್ವಶನ್ಸ್, ಪ್ರಾಕ್ಟೀಸ್ ಕ್ವಶನ್ಸ್ ನಿಮಗೆ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಫಸ್ಟ್ ವೀಕಿಗೆ. ಈ ಕಾನ್ಸೆಪ್ಟ್ಸಲ್ಲಿ ನೀವು ತರೋ ಆದರೆ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ಸ್ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಸೆಕೆಂಡ್ ವೀಕ್ ಏನು ಮಾಡ್ಕೊಳ್ಳಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್. ಇವೆರಡು ಯಾಕಂದರೆ ಸ್ವಲ್ಪ ಸಿಮಿಲರ್ ಬರುತ್ತೆ, ಕ್ಯಾಲ್ಕುಲೇಷನ್ ಆಗಿರ್ಬೋದು, ಈಕ್ವೇಷನ್ಸ್ ಆಗಿರ್ಬೋದು, ಮಾಡ್ಕೊಳ್ಳೋದು ಸಿಮಿಲರ್ ಇದೆ. ಸೊ ಹೀಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ 1 ವೀಕಲ್ಲಿ ಮಾಡ್ಕೊಳ್ಳಿ. ಯಾಕೆ ಇದು 2 ಸಬ್ಜೆಕ್ಟ್ ಇಟ್ಟಿದ್ದೀನಿ ಅಂದರೆ ಇದು ಟಫೆಸ್ಟ್. ಸೊ ಹಾಗಾಗಿ ನೀವು ಈ ಎರಡನ್ನು ಸೆಕೆಂಡ್ ವೀಕಿಗೆ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರಿವಿಷನ್ಗೂ ನಿಮಗೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಇದ್ರದ್ದು ಕಾನ್ಸೆಪ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ವೈಸ್ ಕ್ವಿಝ್, ಪ್ರೀ ಆ್ಯಂಡ್ ಮೇನ್ಸ್ ಕ್ವೆಶನ್ಸ್ ನೋಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸೆಕ್ಷನ್ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಈ ಕಾನ್ಸೆಪ್ಟಿಂದ ಅರೌಂಡ್ 3 to 4 ಕ್ವಶನ್ಸ್ ಬಂದೇ ಬರುತ್ತೆ. ಪ್ರಾಫಿಟ್ ಲಾಸ್ ಮತ್ತು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟಿಂದ ಯಾವ ಥರನಾದರೂ ಒಂದು ಪ್ರಾಫಿಟ್ ಲಾಸಲ್ಲಿ ಏನಾಗಿರ್ಬೋದು, ನಿಮಗೆ ಮಾರ್ಕೆಟ್ ಪ್ರೈಸ್ ಅಂತ ಸಿಗುತ್ತೆ,
ಏನು ತೊಗೊಂಡಿದ್ದು ಎಷ್ಟಕ್ಕೆ ಅಂತ ಇರುತ್ತೆ, ಮಾರಿದ ಎಷ್ಟಕ್ಕೆ. ಸೊ ಮಾರಿದ್ದೇನಾದ್ರು ಕಡಿಮೆ ಆದರೆ ನಿಮಗೆ ಲಾಸ್ ಆಗುತ್ತೆ, ಜಾಸ್ತಿ ರೇಟಿಂಗ್ ಮಾರಿದರೆ ಅದು ನಿಮಗೆ ಪ್ರಾಫಿಟ್ ಆಗುತ್ತೆ. ಕೆಲವೊಂದು ಸರಿ ಏನು ಮಾಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಅದು ಇರುತ್ತೆ. ಆಮೇಲೆ ಇದು ಪ್ರಿಲಿಮ್ಸಿಗೆ ಈ ಥರ ಕ್ವಶನ್ಸ್ ಇರುತ್ತೆ. ಮೇನ್ಸಿಗೆ ಏನಾಗುತ್ತೆ ಅಂದರೆ ಡಿಸಾನೆಸ್ಟ್ ಅಂದರೆ ಇವಾಗ ಮೋಸ ಮಾಡೋರು ಇರ್ತಾರಲ್ವ ಅಂಗಡಿಯಲ್ಲಿ, ಅವ್ರು ಯಾವ ಥರ ಮೋಸ ಮಾಡಿದರು, ಎಷ್ಟು ಲಾಭ ಆಯಿತು ಅವರಿಗೆ ಮೋಸ ಮಾಡಿದ ಮೇಲೆ, ಆ ಥರ ಕ್ವಶನ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಂದರೆ ಸಿಂಪಲ್ ಕ್ವಶನ್ಸೇ ಇರುತ್ತೆ, ಬಟ್ ಏನು ಸೆಂಟೆನ್ಸ್ಗಳನ್ನ ತಿರ್ಕಾಮುರ್ಕ ಮಾಡಿಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋ ಥರ ಇರುತ್ತೆ. ಸೊ ನಮಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಏನೇನು ಕೊಟ್ಟಿದ್ದಾರೆ, ಸೊ ನಾವು ಏನು ಕಂಡುಹಿಡಿಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಈಸಿ ಇರುತ್ತೆ, ನಾವು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಆ ಕ್ವಶನ್ ನೋಡಿದರೆ ಓ ಇಷ್ಟು ಈಸಿ ಇತ್ತಾ ಇದು ಕ್ವಶನ್ನು ಅಂತ ಅನಿಸುತ್ತೆ. ಎಕ್ಸಾಮಲ್ಲಿ ನಮಗೆ ಅದು ಗೊತ್ತಾಗಲ್ಲ. ಸೊ ಫಸ್ಟು ನಾವು ಆ ಥರ ಕ್ವಶನ್ಸ್ನ ಓದಿ ಓಕೆ ಇದಿದೆ ನಮಗೆ ಏನು ಕಂಡುಹಿಡಿಬೇಕು ಅಂತ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದರೆ ಈ ವೀಕಿಂದ ಸೆಕೆಂಡ್ ವೀಕಿಂದ ಏನು ಮಾಡಿ ಅಂದರೆ DI ಪ್ರಾಕ್ಟೀಸ್ ಮಾಡ್ಕೊಳ್ಳಿ. DIಯಲ್ಲಿ ಬೇಸಿಕಾಗಿ ಏನಿರುತ್ತೆ ಅಂದರೆ ಪರ್ಸೆಂಟೇಜ್ ಇರುತ್ತೆ, ನೆಕ್ಸ್ಟು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಇದೇ ಇರುತ್ತೆ, ಆ್ಯಂಡ್ ಆ್ಯಾವ್ರೇಜ್ಗಳಿರುತ್ತೆ. ಅದು ಈ ಕಾನ್ಸೆಪ್ಟನ್ನ ಈ ಬೇರೆ ಬೇರೆ ಅರ್ಥಮೆಟಿಕ್ ಕಾನ್ಸೆಪ್ಟ್ ಮೇಲೆ ಹಾಕಿ ನಿಮಗೆ ಕ್ವಶನ್ ಕೊಡ್ತಾರೆ. ಸೊ ಈ ವಾರದಿಂದ ನೀವು ಪ್ರೀ ಮತ್ತು ಮೇನ್ಸ್ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ DI. ನೆಕ್ಸ್ಟ್ ವೀಕಿಂದ ಮೇನ್ಸಿಗೆ ಹೋಗಿ. ನೆಕ್ಸ್ಟ್ ಥರ್ಡ್ ವೀಕಿಗೆ ಯಾವ್ದು ತೊಗೊಳ್ಳಿ ಅಂದರೆ ಟೈಮ್ ಆ್ಯಂಡ್ ವರ್ಕ್, ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಈ ಎರಡು ಕಾನ್ಸೆಪ್ಟ್ಗಳು ಹೇಗೆ ಅಂದರೆ ಸ್ವಲ್ಪ ತಲೆ ತಿನ್ನುತ್ತೆ, ಸ್ವಲ್ಪ ಇರಿಟೇಟಿಂಗ್ ಏನಂತಾರಲ್ವ ಸಬ್ಜೆಕ್ಟ್ಸ್ ಇದು ಟೈಮ್ ಆ್ಯಂಡ್ ವರ್ಕ್, ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಏನಂದರೆ ಪೈಪ್ ಆ್ಯಂಡ್ ಸಿಸ್ಟಮ್, ಮೇಲಿಂದು ಟ್ಯಾಂಕಲ್ಲಿ ಇಷ್ಟು ನೀರಿರುತ್ತೆ, ಕೆಳಗಿನ ಟ್ಯಾಂಕಲ್ಲಿ ಏನು ತುಂಬಕ್ಕೆ ಎಷ್ಟು ಟೈಮ್ ಬೇಕು, ಈ ಥರ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ 5 ಜನ ಹೆಣ್ಮಕ್ಳು ಸೇರಿಕೊಂಡು ಇಷ್ಟು ಕೆಲಸ ಮಾಡೋಕ್ಕೆ ಇಷ್ಟು ದಿನ ತೊಗೋತಾರೆ, ಅದೇ ಕೆಲಸ ಮಾಡೋಕ್ಕೆ 2 ಗಂಡು ಮಕ್ಕಳು ಎಷ್ಟು ಟೈಮ್ ತೊಗೋತಾರೆ, ಈ ಥರ ಕ್ವಶನ್ಸ್ ಇರುತ್ತೆ. ಸೊ ನೋಡಿ ಫಸ್ಟು ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಆ್ಯಂಡ್ ನೀವು ಏನು ಮಾಡಬೇಕಂದ್ರೆ ಈ ಸಬ್ಜೆಕ್ಟ್ಗಳಿರ್ತಾವಲ್ಲ ಅದ್ರ ಜೊತೆಗೆ ಈ ವಾರ ಓದ್ಕೊಳ್ಳಿ, ಪ್ಲಸ್ ಹಿಂದಿನ ವಾರಗಳು ಏನೇನು ನೀವು ಪ್ರಾಕ್ಟೀಸ್ ಮಾಡಿದ್ರಲ್ಲ, ರೇಷಿಯೋ, ಪರ್ಸೆಂಟೇಜ್, ಆ್ಯಾವ್ರೇಜು, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನು, ಅದರ ನೆಕ್ಸ್ಟ್ ವೀಕ್ ಯಾವ್ದು ಮಾಡ್ಕೊಂಡ್ರಿ ಹೇಳಿ, ಪ್ರಾಫಿಟ್ ಲಾಸು ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಮಗೆ ನೆನಪಿರುತ್ತೆ. ನಾವು ನೆಕ್ಸ್ಟ್ ವೀಕ್ ಮಾಡ್ಕೊತಾ ಹೋದರೆ ಏನಾಗುತ್ತೆ ಹೇಳಿ, ಅದು ಮಾಡ್ಕೊತಾ ಹೋಗುತ್ತೆ, ನಾವು ಹೊಸದು ಕಲಿತಾ ಹೋಗ್ತೀವಿ. ಹೆಂಗೆ ಅಂದರೆ ಹೊಸ ನೀರು ಬಂದಾಗ ಹಳೆ ನೀರು ಹೋಗುತ್ತೆ ಅಂತಾರಲ್ಲ, ಆ ಥರ ಆಗೋಗುತ್ತೆ. ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ನೆನಪಿರುತ್ತೆ ಕಾನ್ಸೆಪ್ಟ್, ಅಟ್ಲೀಸ್ಟ್ ಕಾನ್ಸೆಪ್ಟ್ ನೆನಪಿರುತ್ತೆ. ಓಕೆ, ಫೋರ್ತ್ ವೀಕ್ ಏನು ಮಾಡಿ ಅಂದರೆ ಇದು ಸ್ವಲ್ಪ ಈಸಿ. ನೀವು ಇಷ್ಟು 2 ವೀಕ್ ಕಷ್ಟ ಮಾಡಾಗಿದ್ಮೇಲೆ ಈ ವೀಕು ಸ್ವಲ್ಪ ಈಸಿದು ಏನು ಸಬ್ಜೆಕ್ಟ್ಗಳನ್ನ ನೋಡ್ಕೊಳ್ಳೋಣ. ಯಾವುದಂದರೆ ಪಾರ್ಟ್ನರ್ಶಿಪ್. ಇದು ಒಂಥರ ವೆರಿ ಈಸಿ ಕಾನ್ಸೆಪ್ಟ್. ಇದರಲ್ಲೂ ಕೂಡ ನಿಮಗೆ ಕನ್ಫ್ಯೂಸ್ ಮಾಡಿ ಕ್ವಶನ್ಸ್ ಕೊಡೋವಂಥ ಚಾನ್ಸಸ್ ಇರುತ್ತೆ, ಬಟ್ ಬೆಟರ್ ಚೆನ್ನಾಗಿ ಕಲಿತ್ರೆ ಇದು ಒಂಥರ ಸ್ಕೋರಿಂಗ್ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಏಜ್ ಏನಂದರೆ ಒಂಥರ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್. ಏಜ್ ಆಗಿರ್ಬೋದು, ಪ್ರಾಬಬಿಲಿಟಿ ಆಗಿರ್ಬೋದು, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ಬಟ್ ಏನಂದರೆ ಮಿನಿಮಮ್ ಒಂದು ಕ್ವಶನ್ ಬಂದೇ ಬರುತ್ತೆ ಈ ಕಾನ್ಸೆಪ್ಟಿಂದ. ಕಾನ್ಸೆಪ್ಟ್ಸ್ ಇವು 3 ಚಿಕ್ಕ ಕಾನ್ಸೆಪ್ಟು ಒಂದು ದಿನದಲ್ಲಿ ಮುಗ್ದೋಗುತ್ತೆ, ಆ್ಯಂಡ್ ಮಿನಿಮಮ್ ಒಂದೊಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಸೊ ಚಿಕ್ಕ ಕಾನ್ಸೆಪ್ಟು ಒಂದು ಕ್ವಶನ್ ಆದರೂ ಬರುತ್ತೆ ಅಂದರೆ ಯಾಕೆ ಮಿಸ್ ಮಾಡ್ಕೋಬೇಕಲ್ವ. ಸೊ ಈ 3 ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಇದು ಸ್ವಲ್ಪ ಈಸಿ ಆ್ಯಂಡ್ ಸ್ವಲ್ಪ ಕನ್ಫ್ಯೂಸಿಂಗ್. ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏನಂದರೆ ಅದೇ ಕಾನ್ಸೆಪ್ಟ್ ನೋಡ್ಕೊಳ್ಳಿ, ಈಚ್ ಸಬ್ಜೆಕ್ಟ್ ವೈಸ್ ಕ್ವಿಝ್ ನೋಡ್ಕೊಳ್ಳಿ, ಆ್ಯಂಡ್ ಪ್ರೀದು ಮೇನ್ಸ್ದು ಕ್ವೆಶನ್ಸ್ನ ಯೂಟ್ಯೂಬ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ರೀವಿಯಸ್ ಇಯರ್ಸ್ದು ಕ್ವೆಶನ್ಸ್ನ ನೋಡ್ಕೊಳ್ಳಿ. ಓಕೆ, ಇನ್ನೊಂದೇನೆಂದರೆ ಈ 4 ವಾರದಲ್ಲಿ ಎವ್ರಿ ವೀಕೆಂಡ್ ಸೆಕ್ಷನಲ್ ಕ್ವಿಝ್ನ ಅಟೆಂಡ್ ಮಾಡಿ. ಸೆಕ್ಷನಲ್ ಕ್ವಿಝ್ ಅಟೆಂಡ್ ಮಾಡಿದಾಗ ಓಕೆ, ನಾನು ಈ ಒಂದು ಕಾನ್ಸೆಪ್ಟು ನಂದು ವೀಕ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಈ ವೀಕ್ ಇದು ಕಾನ್ಸೆಪ್ಟ್ ವೀಕ್ ಇದೆ, ಸೊ ನಾನು ಇದ್ರ ಮೇಲೆ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೀವು ಯಾವುದು ಆ್ಯಪಲ್ಲಿ ಬೇಕಾದ್ರೂ ನೀವು ಕ್ವಿಝ್ನ ತಗೋಬೋದು, ಸೆಕ್ಷನಲ್ ಕ್ವಿಝ್. ಕೆಲವು ಫ್ರೀ ಇರುತ್ತೆ, ಫಸ್ಟು ಫ್ರೀ ಆಗಿರೋದನ್ನ ಯೂಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಈ 4 ವೀಕ್ ಏನು ಮಾಡಿ ಅಂದರೆ ಮೆನ್ಸುರಲ್ ಕಾನ್ಸೆಪ್ಟ್. ಏನಂದರೆ ಜಿಯೋಮೆಟ್ರಿದು, ಸರ್ಕಲ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಸಿಲಿಂಡರ್, ಸ್ಪಿಯರ್, ಹಾಫ್ ಸ್ಪಿಯರ್, ಸ್ಕ್ವಯರ್, ರೆಕ್ಟ್ಯಾಂಗಲ್, ಇದ್ರದ್ದೆಲ್ಲದ್ರೂ ಏರಿಯಾ ಆಗಿರ್ಬೋದು, ಆಮೇಲೆ ಇದ್ರದ್ದು ಏರಿಯಾ
ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟು ಇದು ಕರಗಿಸ್ಬಿಟ್ಟು ಇನ್ನೊಂದು ಶೇಪ್ ಮಾಡಿದ್ವಿ ಎಷ್ಟಾಗ್ಬೋದು ಆ ಥರ ಕ್ವೆಶನ್ಸ್ ಇರುತ್ತೆ. ಒಂದು ಸ್ಪಿಯರ್ ಇತ್ತು ಐರನ್ದು, ಅದನ್ನು ಕರಗಿಸ್ಬಿಟ್ಟು ನಾವು ಎಷ್ಟು ಸ್ಕ್ವಯರ್ಸ್ನ ಮಾಡ್ಬೋದು ಆ ಥರ ಕ್ವೆಶನ್ಸ್ ಇರುತ್ತೆ. ಸೊ ಏನು ಮಾಡಿ ಅಂದರೆ ಪ್ರತಿದಿನ ಒಂದೊಂದ್ರದ್ದು ನೀವು ಫಾರ್ಮುಲಾಸ್ನ ಕಲಿತಾ ಹೋಗಿ. ಸೊ ನೀವು 4th ವೀಕ್ ಅಷ್ಟೊತ್ತಿಗೆ ಎಲ್ಲದೂ ಶೇಪ್ಸ್ದು ನೀವು ಫಾರ್ಮುಲಾಸ್ ಒಂದು ಶೀಟ್ ರೆಡಿ ಮಾಡ್ಕೊಳ್ಳಿ. ಇದು ಓಕೆ, ಈ ಸರ್ಕಲ್ದು ಇಷ್ಟು ಫಾರ್ಮುಲಾ, ಟ್ರಯಾಂಗಲ್ದು ಇಷ್ಟು ಫಾರ್ಮುಲಾ, ಸ್ಕ್ವಯರ್ದು ಇಷ್ಟು ಫಾರ್ಮುಲಾ, ರೆಕ್ಟ್ಯಾಂಗಲ್ದು ಇಷ್ಟು ಫಾರ್ಮುಲಾ, ಈ ಥರ ರೆಡಿ ಮಾಡಿಕೊಂಡು ಈ ಒಂದು ಶೀಟ್ನ ನಿಮ್ಮದು ರೂಮಲ್ಲಿ ಅಥವಾ ಸ್ಟಡಿ ಟೇಬಲ್ ಹತ್ರ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಡೈಲಿ ಹೋಗ್ತಾ ಬರ್ತಾ ನೀವು ನೋಡಿದಾಗ ನೆನಪಿರುತ್ತೆ, ಓಕೆ ಇದ್ರದ್ದು ಈ ಫಾರ್ಮುಲಾ ಅಂತ. ಇದು 1 ಮಂತಿಂದು ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಏನು ಮಾಡಿ ಅಂದರೆ ಬೇಸಿಕ್ ಹೇಳಿದ್ನಲ್ವ, ಏನು ಮಗ್ಗಿ ಆಗಿರ್ಬೋದು, ಸ್ಕ್ವಯರ್ಸು, ಕ್ಯೂಬ್ಸು, ಫ್ಯಾಕ್ಟೋರಿಯಲ್ಸು, ಫ್ರ್ಯಾಕ್ಷನ್ಸು, ಇದು ಡೈಲಿ ನೀವು ಮಾಡ್ತಾನೆ ಇರಬೇಕು. ಎಕ್ಸಾಮ್ ಮುಗಿಯೋದ ತನಕ ನೀವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟು ಈಚ್ ಡೇ ಸ್ಪೀಡ್ ಮ್ಯಾಥ್ಸ್, ಇದು ಕಂಪಲ್ಸರಿ. ಸ್ಪೀಡ್ ಮ್ಯಾಥ್ ಮಾತ್ರ ಒಂದಿನೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟು ಎಲ್ಲ ಕಾನ್ಸೆಪ್ಟ್ ಮುಗಿದ್ಮೇಲೆ ಡೈಲಿ ಸೆಕ್ಷನಲ್ ಕ್ವಿಸ್ ತೊಗೊಳ್ಳಿ. ಇವಾಗಿಂದ ಡೈಲಿ ಸೆಕ್ಷನಲ್ ಕ್ವಿಸ್ ತೊಗೊಳ್ಳಿ, ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಇದ್ದೀನಿ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನೋ ಆ ಸಬ್ಜೆಕ್ಟಿಂದು ಕಾನ್ಸೆಪ್ಟನ್ನ ಮತ್ತೆ ರಿವಿಷನ್ ಮಾಡಬೇಕು ನೀವು. ಆ್ಯಂಡ್ ಆ ನೆಕ್ಸ್ಟ್ ಡೇ ಡೈಲಿನೂ 2 to 3 ಪ್ರಿಲಿಮ್ಸ್ ಲೆವೆಲ್ದು DI, 1 ಮೇನ್ಸ್ ಲೆವೆಲ್ DIನ ಪ್ರಾಕ್ಟೀಸ್ ಮಾಡಿ. ನಿಮ್ಮದು DIದು ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ಕೊತ ಹೋಗುತ್ತೆ. ಏನಂದರೆ ಫಸ್ಟು 1 ಮಂತ್ ಆದಮೇಲೆ ನೀವೇ ಅನಲೈಸ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟ್ರಾಂಗ್ ಕಾನ್ಸೆಪ್ಟ್, ವೀಕ್ ಕಾನ್ಸೆಪ್ಟ್, ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅದನ್ನು, ನೀವು ಯಾವುದ್ರಲ್ಲಿ ವೀಕ್ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ಯಾವ್ದು ವೀಕ್ ಇದ್ದೀರೋ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಸ್ಟ್ರಾಂಗ್ ಕಾನ್ಸೆಪ್ಟನ್ನ ನೀವು ಕ್ವಿಝಸ್ ಅಟೆಂಡ್ ಮಾಡಿ, ವೀಕ್ ಕಾನ್ಸೆಪ್ಟನ್ನ ನೋಡ್ಕೊತಾ ಹೋಗಿ. ಸೊ ನೆಕ್ಸ್ಟು 4 ವೀಕ್ಸ್ ಈ ಥರ ಮಾಡಿ. ನೀವು POಗೆ ಟಾರ್ಗೆಟ್ ಮಾಡ್ತಾಯಿದ್ರೆ ಜಾಸ್ತಿ ಫಸ್ಟ್ ಮಂತು ಮೇನ್ಸಿಗೆ ಫೋಕಸ್ ಮಾಡಿ. ನೆಕ್ಸ್ಟ್ ಪ್ರೀ ಡೇಟ್ ಹತ್ತಿರ ಬರ್ತಾ ಇದೆ ಅಂದಾಗ ಪ್ರಿಲಿಮ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಕ್ಲರ್ಕಿಗೆ ಅಥವಾ RRBಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ಲೋ ಆಗೇ ತೊಗೊಂಡೋಗಿ, ಸ್ಲೋ ಆ್ಯಂಡ್ ಜಾಸ್ತಿ ಕಾನ್ಸೆಪ್ಟ್ ಮೇಲೆ ನೀವು ಫೋಕಸ್ ಮಾಡಿ. ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಹಿಡಿತ ಸಿಗುತ್ತೆ. ಎಲ್ಲದು ಕಾನ್ಸೆಪ್ಟ್ ಮೇಲೂ ನಿಮಗೆ ಹಿಡಿತ ಸಿಗುತ್ತೆ. ಸೊ ಈ ಥರ ಮಾಡಿ. ಇದು ನಾನು ಪ್ರಾಕ್ಟೀಸ್ ಮಾಡಿದ್ದು ಅಥವಾ ಮಾಡ್ತಾ ಇರೋಂಥದ್ದು ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೂ ಏನಾದರೂ ಕ್ವಾನ್ಸ್ ವೀಕು ಅಥವಾ ಭಯ ಆಗುತ್ತೆ ಕ್ವಾನ್ಸ್ ಓದ್ಕೊಳ್ಳೋಕ್ಕೆ ಅಂದರೆ ಟ್ರಸ್ಟ್ ಮೀ, ನಾನೇ ಮಾಡಿದ್ದೀನಿ ಅಂದರೆ ನಿಮಗೂ ಆಗುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಇದರಿಂದ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕಂದ್ರೆ ಕಮೆಂಟ್ ಮಾಡಿ ಅಥವಾ ಮೇಲ್ ಮಾಡಿ. ಟೆಲಿಗ್ರಾಮ್ ವರ್ಕ್ ಆಗ್ತಾಯಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ. ಓಕೆ, ಬಾಯ್, ಹ್ಯಾಪಿ ಲರ್ನಿಂಗ್.